ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಸರ್ವಸಾಧಾರಣ ಸಭೆ ನಡೆದಿದ್ದು, ಸಭೆಯ ಬಳಿಕ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರಲ್ ಬಾಡಿ ಮೀಟಿಂಗ್ ಇತ್ತು, ಸಭೆ ಮಾಡಿದ್ವಿ. ಇನ್ನೂ ಹಲವು ನಿರ್ದೇಶಕರು ಸಭೆಗೆ ಬಾರದ ವಿಚಾರಕ್ಕೆ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ. ಕೆಲವೊಂದು ಬಾರಿ ಎಲ್ಲರೂ ಬರಲ್ಲ. ಲಕ್ಷ್ಮಣ್ ಸವದಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅಕ್ಟೋಬರ್ 19ನೇ ತಾರೀಕು ಎಲೆಕ್ಷನ್ ಫಿಕ್ಸ್ ಆಗಿದೆ. ಇನ್ನು ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆದ ವಿಚಾರಕ್ಕೆ ಸ್ವಾಮೀಜಿ ಅವರು ಮೀಟಿಂಗ್ ಕರೆದಿದ್ರು. ಅಲ್ಲಿ ನಮ್ಮವರು ಹೋಗಿದ್ರು. ಅಲ್ಲಿ ಸಭೆಯಾದ್ರೆ ರಾಜಕೀಯ ಚರ್ಚೆ ಆಗಿರುತ್ತೆ. ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ವಿ. 2-3 ತಾಲೂಕು ಎಲೆಕ್ಷನ್ ಆಗಬಹುದು. ಎಲ್ಲವನ್ನ ಅನ್ಅಪೋಸ್ ಮಾಡಲು ಆಗಲ್ಲ. ಎಲ್ಲಿ ಅವಿರೋಧ ಆಗಲ್ವೋ ಅಲ್ಲಿ ಚುನಾವಣೆ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ, ಕೋರೆ, ಜೊಲ್ಲೆ, ಸವದಿಯವರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೀವಿ ಎಂದಿದ್ದಾರೆ. ಇನ್ನು ಯಾವ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಕೂಡಿಯೇ ಹೋಗ್ತೀವಿ ಎಂದರು. ಇನ್ನು ಬಾಲಚಂದ್ರ ಜಾರಕಿಹೊಳಿಯವರೇ ಡೈರೆಕ್ಟರ್, ನಾವು ಆಕ್ಟರ್ ಎಂಬ ಸತೀಶ್ ಹೇಳಿಕೆಗೆ ನಸುನಕ್ಕ ಬಾಲಚಂದ್ರ ಜಾರಕಿಹೊಳಿ, ಇಲ್ಲಿ ಎಲ್ಲರೂ ಕೂಡ ಡೈರೆಕ್ಟರ್, ಎಲ್ಲರೂ ಪ್ರೊಡ್ಯೂಸರ್, ಎಲ್ಲರೂ ಆಕ್ಟರ್, ಎಲ್ಲರೂ ಸೇರಿಯೇ ಎಲೆಕ್ಷನ್ ಮಾಡ್ತೀವಿ. ಗ್ರಾಹಕರು, ನೌಕರರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡ್ತೀವಿ. ಕೋಆಪರೇಟಿವ್ ಚುನಾವಣೆ ಯಾವುದೇ ಪಕ್ಷದ ಮೇಲೆ ಆಗೋಲ್ಲ, ಪಕ್ಷಾತೀತವಾಗಿ ಚುನಾವಣೆ ಮಾಡ್ತೀವಿ ಎಂದಿದ್ದಾರೆ. ಇನ್ನು ಗೋಕಾಕ್ನಲ್ಲಿ 9 PKPSಗಳು ನಕಲಿ ಇವೆ ಎಂಬ ಮಹಂತೇಶ್ ಕಡಾಡಿ ಆರೋಪ ವಿಚಾರವಾಗಿ ಮಾತನಾಡಿ, ಸೊಸೈಟಿ ನಕಲು ಮಾಡಲು ಆಗಲ್ಲ, ವ್ಯವಹಾರ ಸರಿಯಾಗಿಲ್ಲ ಎಂಬಂತೆ ಇರಬಹುದು. ಏನೇ ಇದ್ರೂ ARO ಸರಿ ಇದೆಯಾ ಎಂದು ಪರಿಶೀಲನೆ ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ದುಡ್ಡಿನ ಮೇಲೆ ನಡೆಯುವ ಆಮಿಷ ಒಡ್ಡುತ್ತಿರುವ ವಿಚಾರವಾಗಿ ಮಾತನಾಡಿ, ದುಡ್ಡಿನ ಮೇಲೆ ಯಾವುದೇ ಎಲೆಕ್ಷನ್ ಆಗೋಲ್ಲ. ಜನರ ಪ್ರೀತಿ, ವಿಶ್ವಾಸ, ಸಂಘಟನೆ ಇರಬೇಕು. ಕೆಲವೊಂದು ಸಲ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಕಡಾಡಿಯವರ ದುಡ್ಡು ಕೊಟ್ಟು ಖರೀದಿ ಮಾಡಲಾಗ್ತಾ ಇದೆ ಎಂಬ ಆರೋಪ ವಿಚಾರಕ್ಕೆ ಮಾತನಾಡಿ, ಅವರ ಹೇಳಿಕೆ ವೋಟರ್ಸ್ಗೆ ಅವಮಾನ ಮಾಡಿದಂತಾಗುತ್ತೆ. ಹಾಗೆ ಕಡಾಡಿ ಅನ್ನಬಾರದು ಎಂದ ಬಾಲಚಂದ್ರ ಜಾರಕಿಹೊಳಿ, ಕಿತ್ತೂರು ಬೈಲಹೊಂಗಲ, ಗೋಕಾಕ್, ಮೂಡಲಗಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಅಭ್ಯರ್ಥಿ ಫೈನಲ್ ಮಾಡ್ತೀವಿ. ಬಾಲಚಂದ್ರ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರಾ ಎಂಬ ಪ್ರಶ್ನೆಗೆ, ಅದನ್ನು ನಾವು ಕೂಡ ಮೀಡಿಯಾದಲ್ಲಿಯೇ ನೋಡಿದ್ದೇವೆ. ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ವಿಚಾರಕ್ಕೆ ನಾವು ಇನ್ನೂ ಕೂಡ ಫೈನಲ್ ಆಗಿಲ್ಲ. ನಾನು ಕೂಡ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಇಲ್ಲಿಯವರೆಗೆ ಯಾವುದೇ ಚರ್ಚೆ ಆಗಿಲ್ಲ. ಇನ್ನು ಡಿಸಿಸಿ ಬ್ಯಾಂಕ್ನಿಂದ ನಮಗೆ ಅನ್ಯಾಯ ಆಗಿದೆ ಎಂಬ ರಮೇಶ್ ಹೇಳಿಕೆ ವಿಚಾರಕ್ಕೆ ಮಾತನಾಡಿ, ಮೊದಲಿನಿಂದ ನಮ್ಮಿಂದ 7 ಜನ ಇರ್ತಾ ಇದ್ರು. ಆದ್ರೂ ಕೂಡ ಯಾರಿಗೂ ಲೋನ್ ಕೊಡಿ ಅಂತ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಮೊನ್ನೆ ಸೌಭಾಗ್ಯ ಲಕ್ಷ್ಮಿ ವಿಚಾರ ಬಂದಾಗ 80 ಕೋಟಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹಾಗೂ 80 ಕೋಟಿ ಕೊಲ್ಲಾಪುರ ಡಿಸಿಸಿ ಬ್ಯಾಂಕ್ ಸೇರಿ 160 ಸಾಲ ಕೊಟ್ಟಿದೆ. ಮಾರ್ಚ್ ಅಂತ್ಯಕ್ಕೆ ಬಡ್ಡಿ ಕಟ್ಟುವ ಜವಾಬ್ದಾರಿ ಕೊಡಲಾಗಿದೆ. ಬ್ಯಾಂಕ್ನವರು ಅಲ್ಲಿಯೇ ನೇಮಕ ಮಾಡ್ತೀವಿ. ಪ್ರೈವೇಟ್ ಕಂಪನಿಗೆ ನಾವು ಸಾಲ ಕೊಡಲೇಬೇಕಾಗುತ್ತೆ. ಚನ್ನರಾಜ ಹಟ್ಟಿಹೊಳಿ ನಿಮ್ಮನ್ನ ಸಂಪರ್ಕಿಸಿದ್ದಾರಾ ಎಂಬ ಪ್ರಶ್ನೆ ವಿಚಾರವಾಗಿ ಮಾತನಾಡಿ, ಇಲ್ಲ, ಖಾನಾಪುರದಲ್ಲಿ ಅರವಿಂದ ಪಾಟೀಲ್ ಇದ್ದಾರೆ, ರಾಮದುರ್ಗದಲ್ಲಿ ಅಶೋಕ ಪಟ್ಟಣ್ ಅವರು ನಿಲ್ತಾರೆ ಎಂಬ ಸುದ್ದಿ ಇದೆ. ನಮ್ಮ ಕ್ಯಾಂಡಿಡೇಟ್ಗಳನ್ನ ಆಗಸ್ಟ್ನಲ್ಲಿ ಹೇಳ್ತೀವಿ. ಶಾಸಕರನ್ನ ನಾವು ಮನವೊಲಿಸಲು ಸಾಧ್ಯವಿಲ್ಲ. MLAಗಳು ಯಾಕೆ ಎಲೆಕ್ಷನ್ ನಿಲ್ಲೋಕೆ ಓಡಾಡ್ತಿದ್ದಾರೋ ಗೊತ್ತಿಲ್ಲ. MLAಗಳೇ ಎಲೆಕ್ಷನ್ ನಿಲ್ತಾರೆ ಅಂದ್ರೆ ನಾವು ಏನೂ ಮಾಡಲು ಆಗಲ್ಲ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಸಭೆ ಮಾಡಿದ್ರಿ ಸರ್, ಇವತ್ತು ಮುಂದಿನ ಎಲೆಕ್ಷನ್ ತಯಾರಿನ ಅಥವಾ ಏನು ಸರ್ ಇದು? ಅಲ್ಲ, ಇದು ಜನರಲ್ ಬಾಡಿ ವರ್ಷ ನಡೆದುಕೊಂಡು ನಡೆಯುವಂಥ ಪ್ರಕ್ರಿಯೆ ಇದೆ. ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಎಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು. ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತು. ಅದಾಗ ವಿಶೇಷವಾಗಿ ಎಲ್ಲರೂ ಬರ್ತಾರೆ. ಈ ಸಲ ಎಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗೀತು, ಅದು ಒಳ್ಳೆಯದಾಯಿತು ಸರ್. ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್, ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ. ಅಲ್ಲ, ಇನ್ವಿಟೇಷನ್ ಎಲ್ಲರೂ ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸಹೋದರ ಬೆಂಗಳೂರು ಜನ ಹೋಗಿದ್ದಾರೆ ಕಂಡಿದ್ರಿ. ಮುಂದೆಲ್ಲ ಕೆಲವು ಮಂದಿ ಉಳಿದಿರ್ಬೇಕ್ರಿ ಯಾವ ಬೇರೆ ಬೇರೆ ಕಾರಣದಿಂದ. ಸೊ ಅದಕ್ಕೆ ಜನರಲ್ ಬಾಡಿ ಎಲ್ಲರೂ ಬರೋದಿಲ್ಲ, ಒಂದ್ಸಲ ಅಪ್ಡೇಟ್ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿದ್ರಿ. ಅಕ್ಟೋಬರ್ 19ನೇ ತಾರೀಕು ಎಲೆಕ್ಷನ್ ಫಿಕ್ಸ್ ಆಗೈತಿ. ಎಲ್ಲ ಕಡೆ ಪ್ರಚಾರ ಮಾಡತ್ತೀರಿ. ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು, ರಾಯಬಾಗ್, ಕಿತ್ತೂರು, ಬೈಲೊಂಗಲ್, ನಿಪ್ಪಾಣಿ, ಅದು 5, 6, 7 ಅವನು ಆಗಸ್ಟ್ ಮಾಡತ್ತೀವಿ. ಅಷ್ಟಾತಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ತಾಲೂಕು ಮುಗಿತಾವೆ ಸರ್. ಈಗ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್, ಒಂದು ಆ ಮೀಟಿಂಗ್ ಏನೋ ಪರಿಣಾಮ ಆಗ್ತಾ ಇದೆ? ಇಲ್ಲ, ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು. ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ, ನಮ್ಮ ಕಡೆ ಇದ್ದವ್ರು ಹೋಗಿದ್ರು, ಬೇರೆದವ್ರು ಹೋಗಿದ್ರು. ಅಲ್ಲೆಲ್ಲ ಇಲ್ಲಿ ಬೆಳಗಾವಿ ಒಂದಿನ ಹಾಸ್ಟೆಲ್ ಕಟ್ಟಿದ್ರೆ ಅದು ಚರ್ಚೆ ಆಯಿತು. ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ. ಅದಕ್ಕೆ ಅಲ್ಲಿ ಬಂದ ನಂತರ ಮತ್ತು ನಾವು ಅಣ್ಣ ಸಾಹೇಬ್ರಲ್ಲಿ ಮಾತೇಶ್ ದೊಡ್ಡಗೌಡರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದೆವು. ಮೀಟಿಂಗ್ ಮಾಡಿ ಮುಂದೆ ಏನು ಮಾಡಬೇಕಂತೇಳಿ ಅದಕ್ಕೆ ಅಗದಿ ಸಮಾಧಾನ ಶಾಂತಿ ಎಲೆಕ್ಷನ್ ಆಗ್ತದೆ. ಒಂದು 2-3 ತಾಲೂಕು ಎಲೆಕ್ಷನ್ ಆದರೂ ಆಗ್ಬೋದು, ಹಿಂಗೆ ಲೆಕ್ಕದಾಗ ಅದು ರೀ. ಎಲ್ಲನೂ ಅನ್ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತೀವಿ. ಭಾಳ ಮಂದಿ ತಯಾರಾಗ್ಯಾರ ಸರ್, ಅನ್ಅಪೋಸ್ ಆಗೋದು ಕಷ್ಟ ಅಂತ.
ಆಗಿದ್ದಾರೆ. ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದು ರೀ. ನೀವು ಅಂದಂಗೆ ಈಗ ಎಲ್ಲರೂ ನಿಲ್ಬೇಕಂತ ಆಸೆ ಆಗಿದೆ. ಕೆಲವೊಂದು ಕಡೆ ಸಮಾಧಾನ ಎಲೆಕ್ಷನ್ ಆಗ್ಬೋದು, ಅಂದರೆ ಕೆಲವೊಂದು ಕಡೆ ನಾಮಕೆ ವಾಸ್ತೆ ಎಲೆಕ್ಷನ್ ಆಗ್ಬೋದು, ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು. ಮತ್ತು ಎಲ್ಲರೂ ಈಗ ಡಿಸಿಷನ್ ನಿಲ್ಬೇಕಂತ ನೀವು ನೋಡತ್ತೀರ. ಎಮ್ಮೆಲೆಗಳು, ಎಮ್ಮೆಲೆಗಳು, ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ. ಆದರೆ ನಮ್ಮದು ಏನಲ್ಲ ರೀ, ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು, ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ, ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಇದೆಲ್ಲ ಒಂದು ಗುಂಪಾಕಿ ಸೇರಿ ನಾವು ಮೊದಲಿನ ಒಂದು ಟೀಮ್ ಮಾಡಿದ್ವಿ. ಅದೇ ಟೀಮ್ ಪ್ರಕಾರ ಹೊಂಟಿದ್ದು. ಆ ಟೀಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ, ವ್ಯತ್ಯಾಸ ಇಲ್ಲ, ಎಲ್ಲರೂ ಕೂಡ ಮಾಡ್ತಾರೆ. ಸರ್ ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು, ಡೈರೆಕ್ಟರು ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ. ಅಲ್ಲ ಈ ಎಲ್ಲದರೂ ಡೈರೆಕ್ಟರ್ ನಾವು ಬರೀ ಆ್ಯಕ್ಟ್ರು, ಅವರೇ ಹೇಳ್ತಾರೆ ಹಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅದೇ ಮೊನ್ನೆ ಸಂಕೇಶನ ಹುಡುಕಿರಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ, ಅಂದರೆ ಹೇಳಿದ್ರು ಏನಿಲ್ಲ, ಎಲ್ಲರೂ ಡೈರೆಕ್ಟ್ರೆ, ಎಲ್ಲರೂ ಪ್ರೊಡ್ಯೂಸರೇ, ಎಲ್ಲರೂ ಆ್ಯಕ್ಟ್ರ್ ಆಗಿರಿ, ಎಲ್ಲರೂ ಕೂಡ ಮಾಡತ್ತೀರಿ. ಒಟ್ಟು ಎಲ್ಲ ಡಿ.ಸಿ. ಬ್ಯಾಂಕ್ ನೀವು ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತ್ರಿ. ಮುಂದಿನ ದಿನದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಇಳಿದು ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡ್ತೀವಿ. ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಕ್ಕೋ ಏನಾದ್ರು ಮಾತಾಡ್ತಾರೆ, ಅವ್ರಿಗೆ ನಾವು ಬಾಯಿ ಮುಚ್ಚೋಕ್ಕೂ ಆಗೋದಿಲ್ಲ. ಎಲ್ಲ ನಡೆಯುವ ಬ್ಯಾಂಕ್ ಚಲೋ ಐತೆ, ಮುಂದೆ ಚಲೋ ನಡೀತೈತೆ. ಬಟ್ ಅವರು ಪಕ್ಷದ ಅಡಿಯಲ್ಲಿ ಒಂದು ಕ್ಯಾಂಡಿಡೇಟ್ ಆಗ್ತದೆ ಲಾಸ್ಟ್ ಟೈಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ ನೋಡಿರಿ, ಈಗ ಈ ಕೋಆಪರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಅಂದರೆ ಪಕ್ಷದ ಮ್ಯಾಗ ಆಗೋದಿಲ್ಲ. ಪಕ್ಷಾತೀತವಾಗಿ ಜಾತ್ಯತೀತ ನೀರಿಗೆ ಚುನಾವಣೆ ಮಾಡ್ತೀವಿ. ಬೆಳಗಾವದಲ್ಲಿ ನೀವು ಅವೆಲ್ಲ ಭಾಳ ವರ್ಷ ನೋಡಿದ್ದೀರಿ. ಇಲ್ಲೆಲ್ಲ ಕಾಂಗ್ರೆಸ್, BJP, JDS, MES ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು. ಇದು ಚುನಾವಣೆ ಹಂಗೆ ಮಾಡ್ತಾರೆ. ಸರ್ 9 ಗೋಕಾಕಲ್ಲಿ 9 PKPSಗಳು ನಕಲಿ ಇದೆ ಅಂತೇಳಿ ಇವತ್ತು ಮಹಾಂತೇಶ್ ಕಡಡಿ ಅವರು ದೂರು ಕೊಟ್ಟಿದ್ದಾರೆ ಸರ್. 9 ಸಂಘಗಳು ನಕಲಿ ಇದೆ, 9 ಗ್ರಾಮಗಳಿರ್ತಕ್ಕಂಥ ಹಾಕೋದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಳಾಗ್ತಿದೆ ಅನ್ನೋಂಥ ಆರೋಪ. ಅಂದರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗೆ ಹೇಳ್ತಾರೆ. ಅಲ್ಲರಿ ಪೂರ್ ನಕಲಿನ ಅದಾವ ಸರ್, ಬರೀ ಎಲೆಕ್ಷನ್ಗೋಸ್ಕರ ಅವ್ನು ಇಟ್ಕೊಂಡಾರು. ಯಾಕಂದರೆ ಹಂಗೆ ಸೊಸೈಟಿ ನಕಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ AR ಅವರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ, ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾವೆ. ಅಂದರೆ ಏನೋ ಬ್ಯಾಂಕ್ದಾಗ ವ್ಯವಹಾರ ಮಾಡೋಕ್ಕೆ ಕಡಿಮೆ ಅವರು ಆಗಿರ್ಬೋದು, ಅಂದರೆ ವ್ಯವಹಾರ ಸರಿಯಾಗಿಲ್ಲ ಹಿಂಗಿರ್ಬೋದು. ಸರಿ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತೆ. ಆ ಥರ ಏನು ಆಗಿಲ್ಲ ನಮ್ಮ ಗಮನಕ್ಕೆ. 9 ಗ್ರಾಮಗಳ ಹೆಸರು ಹಾಕಿ ಅವರು ಒಂದು ದೂರು ಕೊಟ್ಟಿದ್ದಾರೆ ಸರ್. ಅದನ್ನ ಏನಿದ್ರೆ AR ಮತ್ತು ಅಥವಾ ಚೆಕ್ ಮಾಡ್ತಾರೆ, ಸರಿ ಐತೋ ತಪ್ಪಿತ್ತು ನೋಡ್ತಾರೆ. ಈಗ ಕೆಲವೊಂದಿಗೆ ಅಲಿಗೇಷನ್ ಮಾಡ್ಬೋದ್ರಿ, ಆಮೇಲೆ ಸರಿ ಇದೆ ತಪ್ಪಿತ್ತು ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತದೆ. ಸರ್ ಈಗ DCC ಬ್ಯಾಂಕ್ ಎಲೆಕ್ಷನ್ ಬಂದರೆ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡಬೇಕಂತ ಈಗಾಗಲೇ ಕೆಲವೊಂದಿಷ್ಟು ಆಸೆ ಆಲೋಚನೆಗಳನ್ನು ಉಂಟಾಗತ್ತಾರೆ. ನೀವು ಈ ಹಿಂದೆ ರೈತರ ಪರವಾಗಿ ಇರುವಂಥದ್ದಕ್ಕಾಗಿ ಕಾಳಜಿ ತೊಗೊಂಡು ಮಾಡ್ಕೊಂಡ್ಬಿಡಿ. ಈಗ DCC ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆ, ಅಥವಾ ಕಂಟ್ರೋಲ್ ತೆಗೆದುಕೊಳ್ಳಬೇಕು? ಇಲ್ಲ ನೋಡಿರಿ, ಈಗ ಯಾವುದೇ ಚುನಾವಣೆ ನಾವು ನೋಡಿರ್ಬೋದು, ದುಡ್ಡಿನ ಮೇಲೆ ಎಲ್ಲ ಚುನಾವಣೆ ಆಗೋದು. ಯಾಕಂದರೆ ಒಂದು ಸಂಘಟನೆ ಇರಬೇಕು, ಜನರ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವ್ರ ಮ್ಯಾಗ ತಾಲೂಕಿನ ಜನರ ನಂಬಿಕೆ ಇರಬೇಕು. ದುಡ್ಡಿದ್ದವ್ರು ಎಲ್ಲರೂ ಮತ್ತು ಎಲ್ಲರೂ ದುಡ್ಡಿದ್ದವರು ಡೈರೆಕ್ಟ್ ಆಗ್ತಿರು, MLA ಆಗ್ತಿರು, MP ಆಗ್ತಿರು. ದುಡ್ಡಿನಿಂದ ಈ ಮಾತನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ದುಡ್ಡಿನಿಂದ ಆಗೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ. ಕೆಲವೊಂದು ಟೈಮ್ ಎನ್ವೈರಲ್ ದುಡ್ಡು ಖರ್ಚು ಮಾಡೋ ಪರಿಸ್ಥಿತಿ ಬರ್ತಿದ್ದು ಎಲ್ಲರೂ ಮಾಡ್ತಾರೆ ದುಡ್ಡು ಕೊಟ್ಟು ಖರೀದಿಗಳಾಗ್ತಾ ಇದ್ದಾವೆ ಅಂತೇಳಿ ಹಿರಣ್ಣ ಕಡಾಡಿಯವರು ಕೂಡ ಆರೋಪ ಮಾಡಿ ಅವ್ರು ಹಂಗಂದ್ರೆ ವೋಟರ್ಸ್ ಒಂಥರ ಅವಮಾನ ಮಾಡಿದೆ. ಯಾಕಂದ್ರೆ ಅನ್ಬಾರ್ದು. ಯಾಕಂದ್ರೆ ವೋಟರ್ಸ್ ನಾವು ಖರೀದಿ ಮಾಡ್ತಾರೆ, ಶಬ್ದ ಉಪಯೋಗ ಮಾಡ್ಬಾರ್ದು. ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡಿದ್ರೆ ಹಂಗೆ ಯಾರೂ ಮತದಾರ ತಮ್ಮ ವೋಟನ್ನ ದುಡ್ಡು ಯಾರೂ ಮಾರೋದಿಲ್ಲ. ಹಂಗೆ ದಯಮಾಡಿ ಅವ್ರು ಅನ್ಬಾರ್ದಂತೆ. ಈಗ ಬಾಲಚಂದ್ರ ಜಾರಕಿಹೊಳಿ ಅವರು ಹೊರಗಿಂದ ಮಾರ್ಗದರ್ಶನ ಮಾಡೋದು ಬಿಟ್ಟು ಒಳಗೆ DCC ಬ್ಯಾಂಕಿಗೆ ಒಳಗೆ ಬರ್ಬೇಕು, ಅವರು ನಿರ್ದೇಶಕರಾಗಬೇಕನ್ನುವಂಥದ್ದು ಭಾಳ ಜನರ ಸದಸ್ಯರು ಅರ್ಬಾವಿಂದ. ಈಗ ಭಾಳ ಮಂದಿ ಬಯಕೆ ಇದೆ ರೀ. ನಾನು ಮೊದಲೇ ಹೇಳಿದ್ರು, ನಾನು DCC ಬ್ಯಾಂಕು ಇಲೆಕ್ಷನ್ ನಿಲ್ಲುವುದಿಲ್ಲ, DCC ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಏನೂ ಇದ್ದರೂ ಲಿಂಗಾಯತ ಸಮಾಜ ಮೀಸಲವಾಗಿರ್ತೀವಿ. ಲಿಂಗಾಯತ ಸಮಾಜನ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಅವ್ರದ್ದೇ ಮಾಡ್ತೀವಿ. ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆ ಬರಬೇಕು. ಸರ್ ಈಗ ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್ ಕತ್ತಿಯವರು ಮತ್ತು AB ಪಾಟೀಲ್ ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರೂ ಬರಲಾರ್ದಂಗೆ ನಾವು 4 ದಿಕ್ಕಿಗೆ ಕಾಯ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರೆ ಯಾರು ಅವ್ರ ತಾಲೂಕಿಗೆ ಕೊಟ್ಟಿದ್ರು ಸರ್? ಅಲ್ಲ ಈಗ ನೋಡಿ, ಎಲ್ಲರೂ ಬೆಳಗಾವಿ ಜಿಲ್ಲೆದವ್ರ, ಎಲ್ಲರೂ ಕರ್ನಾಟಕ ರಾಜ್ಯದವ್ರ, ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು. ಯಾಕೆ ಮಾಡೋದು ನನಗೆ ಗೊತ್ತಿಲ್ಲ ರೀ. ಸೊ ಈಗ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಪ ಈಗಾಗಲೇ 100 ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನು ಏನೋ ಅಪ್ಪನಗೌಡರು ಕಟ್ಟಿದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶನ ಮಾಡತ್ತಿದ್ರು. ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು, ಈಗ ಹೊಳ್ಳಿ ಮತ್ತು ಆ ಕಡೆ ಹೋದರು. ಅದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದರೆ ನಾನು 100 ಕೋಟಿ ಹಾಕಿದ್ದೀನಿ, ಇನ್ನೂ 300 ಕೋಟಿ ಹಾಕಬೇಕಾಯ್ತು. ನಾನು ಹಾಕೋದಿಲ್ಲ ಮತ್ತು ಅವರೇ ನಡೆಸ್ಕೊಂಡು ಹೋಗಲೇಬೇಕಾದ್ರೆ ಅದನ್ನು ಅಂತೇಳಿ ಹೇಳಿಕೆ ಅವ್ರು ಸುಮ್ಮನೆ ಅದಾರಿದೆ. ಅದಕ್ಕೆ ನೋಡು, ನಾವು ನಾಳೆ ಸಂಕೇಶ್ವರಲ್ಲಿ ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ಮ BJP ಮುಖಂಡರ ಜೊತೆ
ಎಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಿ ಅಲ್ಲಿ ಏನೇನು ಚರ್ಚೆ ಆಗ್ತೈತೆ ನೋಡೋಣ. ಸರಿ, ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಆಯ್ತು ಜಿಲ್ಲೆಯಲ್ಲಿ. ಇಲ್ಲ ವ್ಯತ್ಯಾಸ ಏನಿಲ್ಲ ರೀ. ನೋಡಿ, ಕೆಲವೊಂದು ವಿಚಾರದಾಗ ಭಿನ್ನಾಭಿಪ್ರಾಯ ಇರ್ತಾವೆ, ಅವ್ರ ವಿಚಾರ ಬೇರೆ ಇರ್ತಾವೆ, ನಮ್ಮ ವಿಚಾರ ಬೇರೆ ಇರ್ತಾವೆ. ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ತನಕ ವ್ಯತ್ಯಾಸಗಳು ಬಂದೇ ಬರ್ತಾವೆ. ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ಭಿನ್ನಾಭಿಪ್ರಾಯ ಬರ್ತಾವೆ. ಅಂಥವ್ರಿಗೇನು ಭಾಳ ದ್ವೇಷ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಆಗೋದಿಲ್ಲ. ಸರಿ, ಕಿತ್ತೂರಿನಲ್ಲಿ ಯಾರು ಅಭ್ಯರ್ಥಿ ಅದು? ಈಗ ನಾವೆಲ್ಲರೂ ಈಗ ಕೆಲವೊಂದು ಏನು ಮಾಡಿದ್ದೀವಿ, ಈ ಖಾನಾಪುರ ಅರವಿಂದ್ ಪಾಟೀಲ್ ಓಪನಾಗಿ ಅನೌನ್ಸ್ ಮಾಡಿದ್ದೀವಿ. ಉಳಿದ ಕಡೆ ಎಲ್ಲನೂ ಎಲ್ಲ ಸ್ಟಡಿ ಮಾಡತ್ತೀವಿ. ಕಿತ್ತೂರು ಇರ್ಬೋದು, ಬೈಲೊಂಗಲು ಇರ್ಬೋದು, ಅಲ್ಲಿ ಮತ್ತೆ ದೊಡ್ಡಗೌಡ ಇರ್ತಾರೆ. ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೀವಿ. ಕಿತ್ತೂರು, ಬೈಲೊಂಗಲು, ಕೆಲವೊಂದು ಗೋಕಾಕ್, ಮೂಡಲಿಗೆ ಸೆಪ್ಟೆಂಬರ್ದಲ್ಲಿ ಫೈನಲ್. ಯಾರಾದರೂ ಈ ಸರಿ ಈಗ ನಾವು ಅತಿ ನಿಲ್ಲೋದಿಲ್ಲ ರೀ. ಬೇರೆ ಯಾರು ನಿಲ್ತಾರೆ ಇನ್ನೂ ತನಕ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ರಾಹುಲ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದೇ ಅಂದರೆ ಮೀಡಿಯಾದಾಗೂ ನಾನು ನೋಡಿದ್ದೆ ರೀ. ರಾಹುಲ್ ಅವ್ರು ಬೆಳಗಾವಿ ಸ್ಪರ್ಧೆ ಮಾಡ್ತಾರಂತ, ಇನ್ನೊಬ್ಬರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾರೆ. ಮೀಡಿಯಾದಾಗ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನೊಂದು ಸಲ ಮತ್ತು ಸತೀಶ್ ಅವರು, ನಾವು ರಮೇಶ್ ಅವ್ರು ಕುಂತು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದರೂ ಬರ್ಬೋದು. ಇಲ್ಲಿ ತಗ ಆ ಥರ ಯಾವುದು ಚರ್ಚೆಗಳಾಗಿಲ್ಲ. ಬ್ಯಾಂಕ್ನಿಂದ ಜಾರಕಿಹೊಳಿ ಕುಟುಂಬಕ್ಕೆ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ರಮೇಶ್ ಜಾರಕಿಹೊಳಿ ಅವರು ಹಿಂದೆ ಅಂದರೆ ಸರಿಯಾದಂಥ ದುಡ್ಡು ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಲ್ಲ ಅದನ್ನು. DCC ಬ್ಯಾಂಕ್ ರೀ, DCC ಬ್ಯಾಂಕಿನ ನಾವು 6 ಜನ ಸದಸ್ಯರಿದ್ರು ಅನ್ಯಾಯ ಆಗಿದೆ ಅಂತ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ರೀ. ಹಾಂ, ನಿನ್ನೆ 5-6 ಜನ ಅನ್ಯಾಯ ಆಗಿದೆ ಅಂತ. ಬಳಕೆ ಮಾಡ್ಕೊಳ್ಳಿಲ್ಲ ಈಗ ಮೊದಲಿಂದ ನಮ್ಮವ್ರು 7 ಜನ ಚುನಾಯಿತರು ನಮ್ಮ ಕಡೆಯಿಂದ ಇರ್ತಿದ್ರು. ಅದು ಸೊ ನಮಗೆ ಆ ಥರ ಏನು ನೋಡ್ರಿ ಹೇಳ್ತಾರೆ ಎಲ್ಲರೂ. ನಾವು ಇಷ್ಟೆಲ್ಲ 10 ವರ್ಷ ಇದ್ರು ಯಾರಿಗೂ ಒಬ್ಬರು ಲೋನ್ ಕೊಡ್ರಿ ಮತ್ತೊಂದು ಏನು ಮಾಡೋಕ್ಕಿಲ್ಲ. ಮೊನ್ನೆ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಅದಕ್ಕೆ ನೀವು ಫಸ್ಟ್ ಟೈಮ್ ಎಲ್ಲರೂ 160 ಕೋಟಿ, 160 ಕೋಟಿ ಅಲ್ಲಪ್ಪ, 80 ಕೋಟಿ ಬೆಳಗಾವಿ DCC, 80 ಕೋಟಿ ಕೊಲ್ಲಾಪುರ DCC ಕೂಡ 160 ಕೋಟಿ ಕೊಟ್ಟಿದ್ದು. ಮಾರ್ಚ್ ಎಂಡಿಗೆ 22 ಕೋಟಿ ಬಡ್ಡಿ ಕಟ್ಟಬೇಕಾದ್ರೆ ಅದನ್ನು ಕಟ್ಟು ಜವಾಬ್ದಾರಿ ವಸತಿ ಬ್ಯಾಂಕ್ನವ್ರಿಬ್ಬರನ್ನ ಅಲ್ಲೇ ನೇಮಕ ಮಾಡ್ತೀವಿ. ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇಳಿದವ್ರು, ಯಾಕಂದ್ರೆ ಕೆಲವೊಂದು ಅಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರಂತೆ. ಅದನ್ನು ಏನಿಲ್ಲ, ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಟ್ಬಿಟ್ರೆ ನಾವು ಡಿಪಾಸಿಟಲ್ಲಿ ಲಾಸ್ ಆಗ್ತೀವಿ. ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತಿ ರೀ. ಕೆಲವೊಂದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದ್ದದ್ದು. ಈಗ ಯಾರ್ಯಾರು 3 ಕೋಟಿ ಕೊಟ್ಟರೆ 200 ಕೋಟಿ ಆಸ್ತಿ ಪರ್ಸೆಂಟ್ ಕೊಡಬೇಕು. ಅದಕ್ಕೆ ಕೊಡ್ತೀವಿ. ಅದಕ್ಕೆ ದಯಮಾಡಿ ಬ್ಯಾಂಕ್ ರೊಕ್ಕ ದುಡಿಸ್ತಾನೆ ಡಬಲ್ ಆಗ್ತೈತೆ. ಇಟ್ಕೊಂಡ್ರೆ ಲಾಸ್ ಆಗ್ತೈತೆ. ಅದಕ್ಕೆ ಸರ್, ಖಾನಾಪುರದಲ್ಲಿ ಈಗ ಚಂದ್ರರಾಜ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವಂಥದ್ದು, ಅವರೇನಾದರೂ ನಿಮ್ಮನ್ನು ಸಂಪರ್ಕಿಸ ಅಂದರೆ ಪಕ್ಷಾತೀತವಾಗಿ ಮಾಡ್ತೀವಿ ಅಂತ ಎಲ್ಲ ಮಾಡ್ತಾ ಇದ್ದೀರಿ. ನಮಗೆ ನಾವು ಸಂಪರ್ಕ ಮಾಡಿದ್ವಿ. ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ, ಅವ್ರು ಮಾಡಕತ್ತಾರೆ. ಆಚೆ ಕಡೆ ಮತ್ತು ಯಾರು ನಿಲ್ತಾರೆ ರಾಮದುರ್ಗದಲ್ಲಿ ರಾಮದುರ್ಗ ನಮ್ಮ ಕ್ಯಾಂಡಿಡೇಟಿಗೆ ಆಗಲಿ ಒಂದು ಸ್ವಲ್ಪ ಹೋಗೆಲ್ಲ ಮೀಟಿಂಗ್ ಮಾಡಿ ಬಂದಿದ್ದೀರಿ. ಬಟ್ ಅಶೋಕ್ ಪಟೇಲ್ ಅವರು ಕೂಡ ತಾನೇ ಅವರು ನಿಲ್ತಾರಂತ ಸುದ್ದಿ ಇದ್ದಾರೆ. ಸೊ ನಮ್ಮ ಕ್ಯಾಂಡಿಡೇಟ್ ನಾವು ಆಗಸ್ಟಲ್ಲಿ ಹೇಳ್ತೀವಿ ನಾವು. ಸರ್, ಈಗ ವಿಶೇಷವಾಗಿ MLAಗಳು ಭಾಳ ಜನ ನಿಲ್ಲಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಮನವೊಲಿಸುವಂತ MLAಗಳು ಹೆಂಗೆ ಮನವೊಲಿಸೋರು ನೀವು ಎಲ್ಲ ಅದೇ ಸರ್ MLAಗಳು ಈ ಕಡೆ ಒಲವು ಏನಾದರೂ ಅನುದಾನ ಸಿಕ್ಕಿಲ್ಲ. DCC ಬ್ಯಾಂಕ್ ರೀ ಮಾಂಟಿಸ್ 30 ವರ್ಷದ ಇವರು ಅದಾರ. ಏನು ವಿಶೇಷ ಅವ್ರನ್ನ ಕೇಳಿದ್ರು ನಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಯಾಕೆ ನಿಲ್ಲಕ್ಕೆ ಓಡಾಡ್ತಾರೋ. ಕಾಗವಾಡದಲ್ಲಿ MLA, ಕಿತ್ತೂರು MLA ಮತ್ತು ರಾಮದುರ್ಗ MLA ನಾನೇ ಕ್ಯಾಂಡಿಡೇಟ್ ಚಿಕ್ಕೋಡಿಗೆ ರೀ. ಈಗ ಅಂದರೆ ಯಾಕೆ ಈಗ ನಾವು ನಮ್ಮಲ್ಲೆಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ದೀರಿ. ಎಲ್ಲರೂ ಹಂಗೆ ಮಾಡಿ ಚಲೋ. ಈಗ ಅವ್ರು ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೇನು ಮಾಡೋಕ್ಕಾಗಲ್ಲ. ನಾವು ಕ್ವಶನ್ ಮಾಡೋಕ್ಕಾಗಲ್ಲ. ಅವ್ರ ಡಿಸಿಷನ್ ಅಂದ್ರೆ MLAಗಳು ಎಲ್ಲರೂ ವಿಶೇಷ. ಸರ್, ಈಗ ಅವಾಗ ಹೆಂಗೆ ಕಾಂಪ್ರಮೈಸ್ ಆಗ್ತಿದೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ ಅನ್ನುವಂಥದ್ದು. ಈಗ ರಾಮದುರ್ಗದಲ್ಲಿ ಅಥವಾ ಖಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರ ಅಭ್ಯರ್ಥಿಗಳಾಗಿರ್ತಾರೆ, ಸೊ ಅವಾಗ ನಿಮ್ಗೆ ಹೆಂಗೆ ಅಲ್ಲ ಈಗ ನೋಡಿ ಅವರೆಲ್ಲ ಲೀಡರ್ಶಿಪ್ ಇಲೆಕ್ಷನ್ ಮಾಡೋದು. ನನ್ನ ವಿಶೇಷ ಗಮನಕ್ಕೆ ಅಂದರೆ ಇಲ್ಲಿ ತಗ ಪಾರ್ಟಿ ಮೇಲೆ ಹೋಗೋದಿಲ್ಲ. ಅಕಸ್ಮಾತ್ ಯಾರು ನಮ್ಮ BJP ಮೇಲೆ ಇರ್ಬೋದು, ಕಾಂಗ್ರೆಸ್ ಏನಿದ್ರು ಪಾರ್ಟಿಗೆ ಸಂಬಂಧ ಇದ್ರು ಕೋಆಪರೇಟಿವ್ ಲೆಕ್ಕದಾಗ ಮಾಡ್ತಾರೆ. ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಾರೆ ಅವ್ರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಪಾರ್ಟಿನ ಇನ್ವಾಲ್ವ್ ಇದ್ರಾಗ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ವಿನಂತಿ ನಾವು.